ಚುಕ್ಕೆ ಗುರುತಿನ ಪ್ರಶ್ನೆ 2361. ಒಂದು ಎಕರೆಯಲ್ಲಿ 22 ಸೈಟು ಕೊಡ್ಬೋದು, 23 ಸೈಟ್ ಕೊಡ್ಬೋದು. ನೀವು ಟೌನ್ ಪ್ಲಾನಿಂಗ್ ನಾರ್ಮ್ಸ್ ಪ್ರಕಾರ ಹೋದರೆ 22, 23 ಅಷ್ಟೇ ಕೊಡಲಿಕ್ಕೆ ಆಗೋದು. ಸೊ ಎಷ್ಟು ಸೈಟ್ ಆಗುತ್ತೆ 23 ಎಕರೆಯಲ್ಲಿ? ಅಮ್ಮಮ್ಮ ಅಂತ ಹೇಳಿದ್ರೆ ಒಂದು 800, 900 ಆಗುತ್ತೆ. ಅದ್ರ ಬದಲಿಗೆ ಬೆಂಗಳೂರಲ್ಲಿ ನಮ್ಮ ಜಮೀರಣ್ಣ ಅವರು ಇದ್ದಾರೆ, ನಾವು ಎಲ್ಲ ಮುಖ್ಯಮಂತ್ರಿಗಳ ಬಹುಮಾಡಿ ಯೋಜನೆ ಅಂತ ವರ್ಟಿಕಲ್ ಆಗಿ ಕಟ್ತಾ ಇದ್ದೇವೆ. ಆ 22 ಬದಲಿಗೆ ಒಂದು ಎಕರೆಯಲ್ಲಿ 200ವರೆಗೂ ಕಟ್ಬೋದು. ಈಗ ಕಟ್ತಾ ಇದ್ದಾರೆ, ಅದು ನಮ್ಮ ಕ್ಷೇತ್ರದಲ್ಲೂ ಕಟ್ತಾ ಇದ್ದಾರೆ, ಜನಗಳಿಗೆ ನಾವು ಹಂಚಿಕೆ ಮಾಡ್ತಾ ಇದ್ದೇವೆ. ಸೊ ಸಜೆಷನ್ ಅಷ್ಟೇ, ಅದು ನೀವು ಅವ್ರಿಗೆ ಬಿಟ್ಟಿದ್ದು. ಆ ರೀತಿ ಬಹುಮಾಡಿ ಕಟ್ಟಿಬಿಟ್ರೆ ಚಾಮರಾಜಾಗೂ ಕೊಡ್ಬೋದು, ನರಸರಾಜಾಗೂ ಕೊಡ್ಬೋದು, ಚಾಮುಂಡೇಶ್ವರಿಯಲ್ಲಿ ಯಾರು ಅರ್ಜಿ ಹಾಕ್ತಾರೆ ಎಲ್ಲರಿಗೂ ಕೊಡ್ಬೋದು. 2-3 ಸಾವಿರ ಮನೆ ಕಟ್ಬೋದು. ಆವಾಗ ನಿಜವಾಗಿ ಲ್ಯಾಂಡನ್ನು ಯೂಟಿಲೈಸ್ ಮಾಡ್ಕೊಂಡಂಗೆ ಆಗುತ್ತೆ. ಇಲ್ಲ ಸೈಟ್ ಕೊಡಕ್ಕೆ ಹೋದರೆ ನಿಮಗೂ ಬೇಕು, ನನಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನ್ನ ಮೊಮ್ಮಕ್ಕಳಿಗೂ ಬೇಕು, ಎಲ್ಲ ನಮ್ಮಂಥವ್ರಿಗೆ ಹೋಗ್ಬಿಡ್ತದೆ. ನಿಜವಾಗಿ ವಸತಿ ರೈತರಿಗೆ ಕೊಡಬೇಕು ಅಂದರೆ ವರ್ಟಿಕಲ್ ಮಾಡೋದು ಸೂಕ್ತ, ನನ್ನ ಸಲಹೆ. ಅದು ತಾವು ವಸತಿ ಸಚಿವರು ತೀರ್ಮಾನ ಮಾಡ್ಬೋದು. ಜಾಗದ ಸಮಸ್ಯೆ ಇತ್ಯರ್ಥ ಮಾಡಲಿಕ್ಕೆ ಮುಂದಿನ ವಾರದಲ್ಲಿ ಸಭೆ ಮಾಡ್ತೇವೆ. 17,000 ಏನು ಅಶೋಕನವರೇ, 17,969 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ. ಅದು ಎನ್ಕ್ರೋಚ್ಮೆಂಟ್ ಮಾಡಿರೋದು ಯಾರು? ಯಾವ ದೇವಸ್ಥಾನ ಅಲ್ಲ, ಯಾರು ಬೇರೆಯವರಲ್ಲ, ಈ ಮುಸ್ಲಿಂ ಸಮಾಜದವರೇ. ಈಗ ಅಫ್ಜಲ್ಪುರಲ್ಲೂ ಎನ್ಕ್ರೋಚ್ಮೆಂಟ್ ಏನು ಮಾಡ್ಕೊಂಡಿದ್ದಾರೆ 30 ಪ್ರಾಪರ್ಟಿದಲ್ಲಿ, ಅದು ಬೇರೆಯವ್ರು ಯಾರೂ ಇಲ್ಲ, ಮುಸ್ಲಿಮವರೇ ಎನ್ಕ್ರೋಚ್ಮೆಂಟ್. ಆ ಎನ್ಕ್ರೋಚ್ಮೆಂಟ್ ತೆಗಿಬೇಕಂತಲೇ ನಾನು ವಫ್ ಅದಾಲತ್ ಅಂತ ಮಾಡಿದ್ದೆ. ತಾವು ಅದಕ್ಕೆ ದೊಡ್ಡ ಬೆಂಗಾಲಲ್ಲಿ ರಂಭ ಮಾಡಿದ್ದೆ. ಅದೇ ಇಲ್ಲ ಹೇಳ್ತಾ ಇರೋದು, ಪ್ರಶ್ನೆ ಹೇಳ್ತಾ ಇರೋದು, ಅದು ಮಾಡಿದ ಹಿನ್ನೆಲೆ ನಾನು ಹೇಳ್ತಾ ಇರೋದು ಸನ್ಮಾನ್ಯ ಅಧ್ಯಕ್ಷರೇ. ಆ ಮಾಡಿದ ಕಾರಣಕ್ಕೆ ಇವತ್ತು ಇನ್ನೂ 30ಅಲ್ಲಿ 23 ಸಮಸ್ಯೆನ ಬಗೆಹರಿಸಿದ್ದೀನಿ. 7 ಇದೆ, ಅದು ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಯಾವ ಥರ ತಾವು ಮುಂದೆ ರೇಟ್ ಫಿಕ್ಸ್ ಮಾಡ್ತೀರಿ, ಮಾಡಬೇಕು, ನಮ್ಮ ತಾಲೂಕು ಪೂರ್ತಿ ಸಮಜನ ಭೂಮಿ ಆಗಬೇಕು ಅನ್ನೋ ಒತ್ತಾಯ ಇದೆ. ಓಕೆ, 9 ಇಲ್ಲದೆ ಇರುವಂತಹದಕ್ಕೆ ಬರುವ ಒಂದು 15 ದಿನದ ಒಳಗಡೆ ಒಂದು ಕಾದಿರಿಸುವಂತಹದನ್ನು ಮಾಡೋಣ. ಅದು ಅಲ್ಲದೆ ಅದು ಸೂಕ್ತ ಅಲ್ಲ ಅಂತ ಕಂಡು ಬಂದ ಸಂದರ್ಭದಲ್ಲಿ DC ಅವರು ಸ್ಥಳೀಯವಾಗಿ ಯಾರಾದರೂ ಖಾಸಗಿಯವರು ಕೊಡೋ ಆಗಿದ್ರೆ, ನಮಗೆ ಎಟುಕುವ ದರದಲ್ಲಿ ಸಿಗುವ ಆಗಿದ್ರೆ ಅದನ್ನು ಪ್ರಸ್ತಾವನೆ ಕಳಿಸ್ಲಿಕ್ಕೂ ನಾನು ಹೇಳ್ತೇನೆ, ಅದಕ್ಕೂ ಕೂಡ ನಾವು ಒದಗಿಸ್ಕೊಡ್ತೇವೆ. ಎರಡನೇದು ಅವ್ರು ಕೇಳಿದ ಪ್ರಶ್ನೆ, ಅದಕ್ಕೆ ಕಾಂಪೌಂಡು, ನೀರಿನ ವ್ಯವಸ್ಥೆ, ಅದು ನಾವು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಅವರು ಆ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕಾಗತ್ತೆ. ನರೇಗಾದಲ್ಲಿ ಅದೆಲ್ಲದಕ್ಕೂ ಕೂಡ ಸ್ಟ್ಯಾಂಡರ್ಡ್ ಎಸ್ಟಿಮೇಟೇ ಇದೆ. ಕಾಂಪೌಂಡ್ ಮಾಡಿ ನೀರಿನ ವ್ಯವಸ್ಥೆ ಮಾಡಿಕೊಡುವಂಥದ್ದು ಗ್ರಾಮ ಪಂಚಾಯತಿಯವ್ರು ಮಾಡಿಕೊಡ್ಬೇಕು. ನಾನು ಅವರಿಗೆ DC ಅವ್ರಿಗೆ ಹೇಳ್ತೇನೆ, CO ಅವ್ರಿಗೆ ಸೂಚನೆ ಕೊಡಲಿಕ್ಕೆ, ಇದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ನರೇಗಾ ಕಾರ್ಯಕ್ರಮ ಉಪಯೋಗಿಸಿ ಮಾಡಲಿಕ್ಕೆ. ನರೇಗಾ ಮುಂದೆ ಏನಾಗುತ್ತೆ ನೋಡೋಣ, ಬಟ್ ಯಾವುದಾದ್ರೂ ಒಂದು ಪ್ರಾವಿಷನ್ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸಭಾಧ್ಯಕ್ಷರು ಉತ್ತರ ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಬಂದು 22-23ನೇ ಸಾಲಿಂದ ಇಲ್ಲಿವರೆಗೂ ಎಷ್ಟು ಕಾಮಗಾರಿಗಳನ್ನ ಕೈಗೊಂಡಿದ್ದೀರಿ, ಕ್ರಿಯಾ ಯೋಜನೆಗಳ ಬಗ್ಗೆ ಮಾಹಿತಿ ಇದು ಮಾತಾಡಬೇಡ. BJP ಕ್ಷೇತ್ರದಲ್ಲೇ ನಾವು ಪಕ್ಷ ನೋಡಿಲ್ಲ, ಮನೆಗಳಲ್ಲಿ ಇದೆಯಂತ ಸೋಮಶೇಖರ್ ಇದರಲ್ಲಿ KR ಪುರಂದಲ್ಲಿ ಸೋಮಶೇಖರ್ ಕ್ಷೇತ್ರದಲ್ಲಿ 36,789 ಮನೆ ಕೊಟ್ವಿ. ಮೊನ್ನೆ ಜನವರಿ 24ಕ್ಕೆ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ಟಿದ್ದೀವಿ ನಮ್ಮ ಸರ್ಕಾರದಲ್ಲಿ. ಎಷ್ಟು? 80,000 ಮನೆ ಕೊಟ್ಟಿರೋದು ನಮ್ಮ ಸರ್ಕಾರ ಬಂದಾದ್ಮೇಲೆ. 1 ಲಕ್ಷ ಇಲ್ಲ, 4 ಲಕ್ಷ ನಾವು ಕೊಟ್ಟು ಮಾಡಿರೋದು. ದಯಮಾಡಿ ಇದು ಅರ್ಥ ಮಾಡ್ಕೊಂಡು ಬಯಸ್ಕೊಂಡ್ರೆ. ಇನ್ನೊಂದು ತಾವು ಹೇಳ್ರಿ, ಕಂಪ್ಲೀಟ್ ಮಾಡಿಬಿಡ್ತೇನೆ. ಆಮೇಲೆ ಹಕ್ಕುಪತ್ರ ಯಾವುದೋ ಇಲ್ಲಿಗಲ್ 7 ಹಕ್ಕುಪತ್ರ ಕೊಟ್ಟಿದ್ದೀರಾ ನನಗೆ ಮಾಹಿತಿ ಬಂದಿದೆ. ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದು ಯಾರು ಮಾಡಿದಾರೆ ಕ್ರಮ ತೊಗೊತಾರೆ ತಮಗೆಲ್ಲ ಗೊತ್ತಿದೆ. ಯಾರೋ ಫೋಟೋ ಆಗಿಬಿಟ್ಟು ಯಾರು ಸಿಗ್ನೇಚರ್ ಏನಂತ ಗೊತ್ತಿಲ್ಲ. ತಾವು ಈಗ ತೋರಿಸಿದ್ರೆ ತಾವು ನಾನು ನೋಡ್ತೀನಿ. ಈಗ ತಾವು ನನ್ನ ಜೊತೆ ಬನ್ನಿ. ಈಗಲೇ ಕಮಿಷನರ್ ಇಲ್ಲೇ ಇದ್ದಾರೆ, ಸೆಕ್ರೆಟರಿ ಇಲ್ಲೇ ಇದ್ದಾರೆ. ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಯಾರನ್ನ ಇರಲಿ, ಅವ್ರ ಮೇಲೆ ನಾವು ಕ್ರಮ ತಗೊತೀವಿ.